ಜನ್ಸಿ ಪ್ರತಿಭಟನಾಕಾರರು ಹೋರಾಟದ ಭಾಷೆಯನ್ನೇ ಬದಲಿಸಿದ್ದಾರೆ ಅನ್ನೋದು ಸದ್ಯ ಬಹಳ ಚರ್ಚೆಯಾಗ್ತಾ ಇದೆ. ವರ್ಷಗಳಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ಆಡಿಕೊಂಡು ಬಂದ ಆಟವನ್ನೇ ತಬ್ಬಿಬ್ಬುಗೊಳಿಸುವಂತೆ ಜನ್ಸಿ ಹೊಸ ಭಾಷೆ ಪರಿಣಾಮ ಬೀರ್ತು ಅನ್ನೋದು ಗಮನ ಸೆಳೀತಾ ಇದೆ. ತಮ್ಮನ್ನ ಕಾಕ್ರೋಚ್ ಅಂತ ಹೀಯಾಳಿಸಿದಾಗ ಆ ಅವಮಾನಕರ ಹೇಳಿಕೆಯನ್ನ ವಿಡಂಬಿಸಿ ಮೀಮ್ಸ್ ಮೂಲಕ ಆಕ್ರಮಣ ಮಾಡಿ ಕಡೆಗೆ ಒಂದು ಒಗ್ಗಟ್ಟನ್ನು ರೂಪಿಸುವಲ್ಲಿ ಜನ್ಸಿಗಳು ಯಶಸ್ವಿಯಾದರು ಮತ್ತು ಬಿಜೆಪಿಯ ಸಾಮಾನ್ಯ ನಿರೂಪಣಾ ತಂತ್ರವೇ ದಿಕ್ಕೆಡುವಂತೆ ಮಾಡಿದ್ರು. ಪ್ರತಿಭಟನೆಯ ಈ ಹೊಸ ಶೈಲಿ ಅಧಿಕಾರದಲ್ಲಿರೋರು ತಮ್ಮ ಭಾಷೆಯನ್ನ ಬದಲಿಸಬೇಕಾದ ಅನಿವಾರ್ಯತೆಯನ್ನ ಹುಟ್ಟುಹಾಕಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ವಿಶ್ಲೇಷಣೆಗಳು ಗಮನಿಸುವ ಪ್ರಕಾರ ಮೋದಿ ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದಲ್ಲಿ ರಕ್ಷಣಾತ್ಮಕವಾಗಿ ಕಾಣಿಸಿಕೊಂಡಿದ್ದೇ ಅದರೆಲ್ಲ ಎಡವಟ್ಟಿಗೆ ಕಾರಣವಾಯಿತು ಮತ್ತು ಸಿಜೆಪಿ ನೇತೃತ್ವದ ಜನ್ಸಿ ಚಳುವಳಿ ಬಗ್ಗೆನೂ ಅದು ಮೌನ ವಹಿಸಿದ್ದು ಜನರ ಆಕ್ರೋಶ ಒಗ್ಗೂಡುವಂತೆ ಮಾಡಿತು. ಜುಲೈ 20ನೇ ತಾರೀಕು ದೆಹಲಿ ಪೊಲೀಸರು ಶಾಂತಿಯುತ ಪ್ರತಿಭಟನಾಕಾರರನ್ನ ಅಮಾನವೀಯವಾಗಿ ಥಳಿಸಿದ ನಂತರ ಕಡೆಗೂ ಮೋದಿ ಜುಲೈ 23ರಂದು ನೀಟ್ ಪೇಪರ್ ಸೋರಿಕೆ ಬಗ್ಗೆ ಮೌನ ಮುರಿದ್ರು. ಇನ್ಸ್ಟಾಗ್ರಾಂ ವಿಡಿಯೋದಲ್ಲಿ ಕಠಿಣ ಕಾನೂನು ಮತ್ತು ತ್ವರಿತ ನ್ಯಾಯಾಲಯದ ಭರವಸೆ ನೀಡ್ತಾ ವಿದ್ಯಾರ್ಥಿಗಳ ನೋವನ್ನ ಒಪ್ಪಿಕೊಂಡ್ರು. ಅಂದ್ರೆ ಇಲ್ಲಿ ಅವರ ಭಾಷೆ ಬದಲಾಗಿತ್ತು. ಕಳೆದ 12 ವರ್ಷಗಳಿಂದ ರಾಜಕೀಯ ನಿರೂಪಣೆಯನ್ನ ನಿಯಂತ್ರಿಸಿದ್ದ ಪ್ರಧಾನಿ ಮತ್ತು ಅವರ ಪಕ್ಷ ಜನ್ಸಿಗಳನ್ನ ಸ್ನೇಹಿತರು ಅಂತ ಕರೆಯುವಂತಾಗಿತ್ತು. ಆದರೆ ಆ ಹೊತ್ತಿಗೆ ಪ್ರತಿಭಟನಾಕಾರರು ಕೇವಲ ಕೈಗೂಡದ ಭರವಸೆಗಳನ್ನ ನಂಬುವ ಸ್ಥಿತಿ ದಾಟಿ ಹೋಗಿದ್ರು. ಜನ್ಸಿಗಳ ಪ್ರತಿಭಟನೆ ಹುಟ್ಟುಕೊಂಡಿದ್ದೇ ನಿರುದ್ಯೋಗಿ ಯುವಕರನ್ನ ಜಿರಳುಗಳಿಗೆ ಹೋಲಿಸಿದ ಹೇಳಿಕೆ ಬಳಿಕ. ಸಂವೇದನಾಶೀಲವಾಗಿರದ ಅಂತಹ ಕಲ್ಪನೆಯನ್ನ ತಿರಸ್ಕರಿಸುವ ಬದಲು ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಎಲ್ಲಾ ಜಿರಳುಗಳು ಒಟ್ಟಿಗೆ ಬಂದ್ರೆ ಏನಾಗಬಹುದು ಅನ್ನೋ ಪ್ರಶ್ನೆ ಎತ್ತಿದಾಗ ಇಡೀ ಸನ್ನಿವೇಶವೇ ಬದಲಾಗಿತ್ತು. ಬಿಜೆಪಿ ಹೆಸರನ್ನೇ ಹೋಲುವಂತೆ ಅವರ ಪಕ್ಷದ ಹೆಸರು ಸಿಜೆಪಿ ಅಂತ ಆಯ್ತು ಮತ್ತು ದೀಪ್ಗೆ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸಾಂಸ್ಥಿಕ ಭ್ರಷ್ಟಾಚಾರದ ವಿರುದ್ಧ ಯುವಕರನ್ನ ಸಜ್ಜುಗೊಳಿಸೋಕೆ ಅವಮಾನವನ್ನ ವಿಡಂಬನೆಯ ಭಾಷೆಯಾಗಿ ಬಳಸಿದ್ರು. ಕೋಮು, ಪಿತೃಪ್ರಧಾನ ಮತ್ತು ಜಾತಿವಾದಿ ನಿರೂಪಣೆಯ ಮೂಲಕ ಬೆಳೆದಿರುವ ಬಿಜೆಪಿಯ ವ್ಯವಸ್ಥೆಗೆ ಸಮಾಜವನ್ನ ಸಮಾನತೆಯ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳೋದೇ ಆಗದ ಸ್ಥಿತಿ ಇದೆ. ಅಂತಹ ಸನ್ನಿವೇಶದಲ್ಲಿ ಅವರ ಕೋಮು ರಾಷ್ಟ್ರೀಯತಾವಾದಿ ದೃಷ್ಟಿಯೊಂದಿಗೆ ಹೊಂದಿಕೆಯಾಗದ ಹೊಸ ಭಾಷೆಯನ್ನ ಜನ್ಸಿಗಳು ಸೃಷ್ಟಿ ಮಾಡಿದರು. ಈ ಸರ್ಕಾರಕ್ಕೆ ಮೀಮ್ಸ್, ರೀಲ್ಗಳು ಮತ್ತು ಪ್ರತಿಭಟನಾ ಚಿಹ್ನೆಗಳ ಮೂಲಕ ವ್ಯಕ್ತಪಡಿಸಲಾದ ವಿಡಂಬನೆಯ ಸ್ವಯಂ ಅವಮಾನಕರ ಭಾಷೆಯನ್ನ ಗುರುತಿಸೋದು ಕಷ್ಟಕರವಾಗಿ ಕಾಣಿತು. ಸರ್ಕಾರದ ಬೆಂಬಲಿಗರು ರಚಿಸಿದ ಅನೇಕ ಪ್ರತಿ ಮೀಮ್ಗಳು ಮತ್ತು ರೀಲ್ಗಳು ಅವಮಾನವನ್ನ ಸಾಮೂಹಿಕ ನಗೆಯಾಗಿ ಪರಿವರ್ತಿಸುವ ಚಳುವಳಿಯ ಸಾಮರ್ಥ್ಯದ ಮುಂದೆ ನಿಲ್ಲೋಕೆ ಆಗಲಿಲ್ಲ. ಬದಲಾಗಿ ಧಾರ್ಮಿಕ ಪೂರ್ವಾಗ್ರಹ, ಜಾತಿ ಅಪಹಾಸ್ಯ ಮತ್ತು ಪ್ರತಿಭಟನಾಕಾರರ ಹಿಂದೆ ವಿದೇಶಿ ನಿಧಿ ಇದೆ ಎಂಬ ಪೂರ್ವಾಗ್ರಹ ಪೀಡಿತ ದಾಳಿಗಳಿಗೆ ಮಾತ್ರ ಅವು ಸೀಮಿತವಾಗಿತ್ತು. ಆಡುಮಾತಿನ ಭಾಷೆಯಲ್ಲೂ ಜಿರಳೆಗಳನ್ನ ಕೊಳಕು ಮತ್ತು ಅಶುದ್ಧ ಕೀಟಗಳಾಗಿ ನೋಡಲಾಗ್ತಿದೆ. ಭಾರತೀಯ ಯುವಕರನ್ನ ಜಿರಳೆಗಳು ಅಂತ ವಿವರಿಸಿದಾಗ ಅವರು ನೊಂದುಕೊಳ್ಳುವ ಬದಲು ಅವರು ಈ ವಿಕಾರ ಪರಿಭಾಷೆಯನ್ನು ಒಪ್ಪಿಕೊಂಡ್ರು ಮತ್ತದನ್ನ ಸಹಿಷ್ಣುತೆಯ ರೂಪವಾಗಿ ಬದಲಿಸಿದ್ರು. ಬಿಜೆಪಿಯ ಹಿಂದುತ್ವ ಸಿದ್ಧಾಂತ ಶುದ್ಧತೆ ಮತ್ತು ಅಶುದ್ಧತೆಯಂತಹ ನೈತಿಕ ಬೈನರಿಗಳ ಮೂಲಕ ಅಧಿಕಾರ ಪ್ರಾಬಲ್ಯವನ್ನ ಉಳಿಸಿಕೊಳ್ಳುತ್ತೆ. ಮಹಿಳೆಯರಂತಹ ಸಬಾಲ್ಟನ್ ಗುಂಪುಗಳನ್ನ ಸಾಮಾನ್ಯವಾಗಿ ಈ ಬೈನರಿಗಳ ಕೊನೆಯ ಭಾಗದಲ್ಲಿ ಇರಿಸಲಾಗುತ್ತೆ. ಪರಿಣಾಮವಾಗಿ ಬಹುಸಂಖ್ಯಾತ ಗುಂಪುಗಳಿಂದ ಬಂದ ಜನ್ಸಿ ಯುವತಿಯರು ಪ್ರತಿಭಟನೆಗಳಲ್ಲಿ ಭಾಗವಹಿಸಿದಾಗ ಮತ್ತು ಸರ್ಕಾರದಿಂದ ಹೊಣೆಗಾರಿಕೆಗಾಗಿ ಒತ್ತಾಯಿಸುವಾಗ ಬಿಜೆಪಿಯ ವಿಭಜನೆ ಆಟ ಸೋಲ್ಬೇಕಾಯಿತು. ಪ್ರತಿಭಟನಾ ಸ್ಥಳಗಳಲ್ಲಿ ಜನ್ಸಿ ಯುವತಿಯರನ್ನ ಸಬಲೀಕರಣಗೊಳಿಸುವ ಈ ನಡೆಯನ್ನ ಎದುರಿಸೋಕೆ ಸರ್ಕಾರಕ್ಕೆ ಕಷ್ಟವಾಯಿತು. ಇಂತಹ ಪ್ರತಿಭಟನೆ ಪೊಲೀಸ್ ದೌರ್ಜನ್ಯವನ್ನೂ ಎದುರಿಸಿದಾಗ ಅದು ಪ್ರತಿಭಟನೆಯ ಸ್ಥಳವನ್ನೂ ಮೀರಿ ಡಿಜಿಟಲ್ ವೇದಿಕೆಗಳಲ್ಲಿ ಪ್ರಬಲ ಚರ್ಚೆಯಾಗಿ ಬೆಳೀತು. ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನ ಬೀದಿಗಳಲ್ಲಿ ಜಿರಳೆಗಳೊಂದಿಗೆ ಡಿಜಿಟಲ್ ಸಂಬಂಧ ಹೊಂದೋಕೆ ಪ್ರಾರಂಭಿಸಿದ್ರು. ಇದಲ್ಲದೆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸಾಧ್ಯವಾಗದ ವ್ಯಕ್ತಿಗಳು ಆಹಾರ ವಿತರಣಾ ಅಪ್ಲಿಕೇಶನ್ಗಳ ಮೂಲಕ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರಿಗೆ ಆಹಾರ, ನೀರು ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನ ಆರ್ಡರ್ ಮಾಡೋಕೆ ಪ್ರಾರಂಭಿಸಿದ್ರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿರುವ ಜನ ಒಂದೇ ಜಾತಿ, ಲಿಂಗ, ಧರ್ಮ ಅಥವಾ ಜನಾಂಗೀಯ ಗುಂಪಿಗೆ ಸೇರಿದವರ ಅಲ್ಲದೆ ಇರಬಹುದು. ಆದರೆ ಅವರು ತಮ್ಮನ್ನ ತಾವು ಜಿರಳೆಗಳು ಅಂತ ಅಂದುಕೊಂಡು ಅವ್ರ ಜೊತೆ ನಿಂತರು. ಇದು ಡಿಜಿಟಲ್ ಒಗ್ಗಟ್ಟಿನಲ್ಲಿ ಪ್ರತಿರೋಧದ ಹೊಸ ಭಾಷೆಗೆ ಕಾರಣ ಆಯಿತು. ಈಗ ಸಿಜೆಪಿ ಬೇಡಿಕೆಯಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಸಿಜೆಪಿ ಚಳುವಳಿ ವಿಭಿನ್ನ ರೂಪಗಳನ್ನ ತೆಗೆದುಕೊಳ್ಳಬಹುದು. ಈ ಚಳುವಳಿ ಮೂಲಕ ಜನ್ಸಿ ಪ್ರತಿಭಟನಾಕಾರರು ರಾಜಕೀಯ ಪ್ರತಿಭಟನೆಗಾಗಿ ಹೊಸ ಭಾಷೆಯನ್ನ ಪರಿಚಯಿಸಿದ್ದಾರೆ ಅನ್ನೋದು ಸ್ಪಷ್ಟ. ಅವರ ಪ್ರತಿಭಟನೆಯಲ್ಲಿ ಅವಮಾನವೇ ಐಡೆಂಟಿಟಿ ಆಗುತ್ತೆ. ಮೋದಿ ಚುನಾವಣಾ ಪರಿಣಿತಿ ಹೊಂದಿರಬಹುದು, ಆದರೆ ಅವರ ಭಾಷೆ ಈಗ ಸೋತಿದೆ ಅನ್ನೋದನ್ನ ಜನ್ಸಿಗಳು ತೋರಿಸಿದ್ದಾರೆ ಮತ್ತು ವಿರೋಧ ಪಕ್ಷಗಳು ಕೂಡ ಈಗ ಈ ಭಾಷೆಯನ್ನ ಕಲಿಬೇಕಾದ ಒತ್ತಡವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.